ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತುಳುನಾಡು ಸಿಂಪಲ್ ಕಿಚನ್. ನಾನಿವತ್ತು ಮಂಗಳೂರು ಶೈಲಿಯಲ್ಲಿ ಬಂಗುಡೆ ಪದಾರ್ಥ ಹೇಗೆ ಮಾಡೋದಂತ ತಿಳಿಸಿಕೊಡ್ತೇನೆ. ಇದಕ್ಕೆ ಅರ್ಧ ಗೆರಟೆಯಷ್ಟು ತೆಂಗಿನಕಾಯಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1/4 ಟೀ ಸ್ಪೂನ್ ಮೆಂತೆ ಇದನ್ನು ಹುರಿದು ತಗೊಳ್ಬೇಕು. 25 ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. 1 ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, 3 ಎಸಳು ಬೆಳ್ಳುಳ್ಳಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡ ಮಸಾಲೆಯನ್ನು ಒಂದು ಮಣ್ಣಿನ ಮಡಕೆಗೆ ಸೇರಿಸ್ಕೊಳ್ತೇನೆ. ನಮಗೆ ಸಾರಿನ ಹದ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ ಅರಶಿನದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಕುದಿಲಿಕ್ಕೆ ಒಲೆಯ ಮೇಲೆ ಇಡಬೇಕು. ಮಸಾಲೆಯ ಹಸಿ ವಾಸನೆ ಹೋಗೋವರೆಗೆ ಕುದಿಸ್ಕೊಳ್ಬೇಕು. ನಾನು ಇಲ್ಲಿ 1 kg ಬಂಗುಡೆ ಮೀನನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ತೇನೆ. ಒಂದು ಮೀನನ್ನು 2 ಪೀಸಾಗಿ ಕಟ್ ಮಾಡಿಕೊಂಡಿದ್ದೇನೆ. ಮಸಾಲೆ ಚೆನ್ನಾಗಿ ಕುದಿ ಬಂದ ನಂತರ ಮೀನಿನ ಒಂದೊಂದೇ ಪೀಸನ್ನು ಸೇರಿಸ್ಕೊಳ್ತೇನೆ. ಮೀನನ್ನು ಸೇರಿಸಿ ಆದ ನಂತರ ಮೀಡಿಯಂ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ಸೌಟು ಹಾಕಬಾರ್ದು. ಹೀಗೆ ಬಟ್ಟೆಯನ್ನು ಹಿಡ್ಕೊಂಡು ಪಾತ್ರೆಯನ್ನು ತಿರುಗಿಸಬೇಕು, ಆಗ ತಳ ಹಿಡಿಯುವುದಿಲ್ಲ. ಸೌಟು ಹಾಕಿದರೆ ಮೀನು ಹುಡಿಯಾಗುವ ಚಾನ್ಸಸ್ ಇರುತ್ತೆ, ಅದಕ್ಕೆ ಸೌಟು ಹಾಕಬಾರ್ದು. ಈಗ ನಮ್ಮ ಬಂಗುಡೆ ಪದಾರ್ಥ ರೆಡಿಯಾಗಿದೆ. ಧನ್ಯವಾದಗಳು.